ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಜ್ಜಿ ಮನೆ ತೋರಿಸೋ ಸಣ್ಣ ಪ್ರಯತ್ನನ ಮಾಡ್ತಿದ್ದೀನಿ. ಇದು 1950ರಲ್ಲಿ ಕಟ್ಟಿರೋ ಮನೆ ಮುಂದೆ ಕಲ್ಲು ಹಾಕೊಂಡು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದಾರೆ. ಇದು ಎಂಟ್ರೆನ್ಸ್ ಬಾಗಿಲು, 2 ಕಿಟಕಿ, ಮಧ್ಯದಲ್ಲಿ ಒಂದು ಚಿಕ್ಕ ಬಾಗಿಲು ವೆಂಟಿಲೇಷನ್ಗೆ ಅಂತ. ಕೆಲಸ ಮಾಡಿ ಬಂದಾಗ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಜಾಗ ಇದೆ. ಇದು ಜಗ್ಲಿ. ಇದು ಮನೆಯ ಮುಖ್ಯ ದ್ವಾರ. ಲಾಸ್ಟ್ ಸ್ಟೆಪ್ಪಲ್ಲಿ ಲಾಕರು, ಇನ್ನೆರಡು ಸ್ಟೆಪ್ಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಮರ ತುಂಬ ಗಟ್ಟಿಮುಟ್ಟಾಗಿದೆ. ನಾವೀಗ ಅಡುಗೆ ಮನೆಗೆ ಎಂಟ್ರಿ ಆಗಿದ್ದೀವಿ. ಅಲ್ಲೊಂದು ಗೋಡೆ ಬೀರಿದೆ. ಅಡುಗೆ ಮನೆ ಎಂಟ್ರಿ ಬಾಗಿಲು ತುಂಬಾ ಚಿಕ್ಕದು, ನಾವು ಬಗ್ಗೆ ಹೋಗಬೇಕು. ಇದು ದೇವ್ರ ಕಟ್ಟೆ. ಇದು ನಲ್ಲಿ, ಮಜ್ಜಿಗೆ, ಮೊಸರು, ಬೆಣ್ಣೆನ ಸ್ಟೋರ್ ಮಾಡಿಡೋದು. ವುಡನ್ ಸ್ಟ್ಯಾಂಡ್. ಇದು ಮುಡುಪು, ದುಡ್ಡನ್ನ ದೇವ್ರ ಹೆಸರು ಹೇಳ್ಬಿಟ್ಟು ಕಟ್ಟಿ ಇಟ್ಟಿರ್ತಾರೆ. ಅಡುಗೆ ಮನೆ ಕಿಟಕಿ ಚಿಕ್ಕದಿದೆ. ಓಪನ್ ಮಾಡಿದ್ರೆ ಆ ಕಡೆ ಕೊಟ್ಟಿಗೆ ಇತ್ತು ಮುಂಚೆ, ಇವಾಗ ಅಲ್ಲಿ ದೊನ ಕಟ್ತಿಲ್ಲ. ಸಿಲ್ವರ್ ದೀಪ, ಸೀಮೆಣ್ಣೆ ಹಾಕ್ಕೊಂಡು ಬತ್ತಿ ಹಾಕೊಂಡು ಯೂಸ್ ಮಾಡ್ಕೊಳ್ಳೋದು. ಅರ್ಧದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದಾರೆ, ಸಣ್ಣ ಮಕ್ಕಳಿಗೆ ಜೋಲೆ ಹಾಕ್ಕೊಡೋದಕ್ಕೆ. ಅಡುಗೆ ಮನೆ ಎಂಟ್ರಿ ಬಾಗಿಲು ತುಂಬಾ ಚಿಕ್ಕದಿದೆ, ಎಲ್ಲರೂ ಬಗ್ಗಿನೇ ಹೋಗಬೇಕು. ಹಾಲಲ್ಲಿ ಒಂದು ಸೈಡಲ್ಲಿ ಏಣಿಕಲ್ಲಿದೆ. ಈ ಏಣಿಕಲ್ಲನ್ನ ಹತ್ತಿದ್ರೆ ನಮ್ಗೆ ಅಟ್ಟ ಸಿಗುತ್ತೆ. ಅಟ್ಟದ ಮೇಲೆ ತುಂಬ ಹಳೆ ವಸ್ತುಗಳನ್ನ ಸ್ಟೋರ್ ಮಾಡಿಟ್ಟಿದ್ದಾರೆ. ಧೂಳಾಗಿದೆ, ಹೋಗೋಕ್ಕಾಗಿಲ್ಲ ನಮಗೆ. ಇದು ಜೋಳ ತುರಿಯೋ ಮಿಷನ್. ಹಾಲಲ್ಲಿ ಕೂಡ ಒಂದು ಸ್ಟ್ಯಾಂಡ್ ಇದೆ. ಈ ಥರ ಹಳೆ ಒಲ್ಕಲ್ಲಾಗಿರೋದ್ರಿಂದ ಅಗಲ ಇದೆ ಮತ್ತು ದಪ್ಪ ಕೂಡ ಇದೆ. ಹಾಲಲ್ಲಿ ಒಂದು ಗೋಡೆ ಬೇರಿದೆ. ಸುಣ್ಣದ ಮಡಿಕೆ, ಗೋಡೆಗೆ ಪೇಂಟ್ ಬದಲಿಗೆ ಅವಾಗ ಸುಣ್ಣನೇ ಯೂಸ್ ಮಾಡ್ತಿದ್ದಿದ್ದು. ರೇಡಿಗೋಡು, ಟಿ ವಿ ಇರಲಿಲ್ಲಲ್ಲ, ರೇಡಿಯೋ ಕೇಳ್ತಿದ್ರು ತುಂಬ. ನಮ್ಮ ಅಜ್ಜಿಯ ಅಪ್ಪ ಅಮ್ಮನ ಫೋಟೋ. ನಮ್ಮ ತಾತ ನಾಟಕಕ್ಕೆ ಸೇರ್ತಿದ್ರು, ಆವಾಗ ತೆಗೆಸಿರೋ ಫೋಟೋ. ಮರದ ಒಂದು ಹಲ್ಗೆ ಹೊಡೆದಿದ್ದಾರೆ, ಅದ್ರ ಮೇಲೆ ದೇವ್ರ ಫೋಟೋಗಳನ್ನ ಇಟ್ಟಿದ್ದಾರೆ. ಮಧ್ಯದಲ್ಲಿ ಮಿರರ್ ಇದೆ. ಬಳೆ ಸ್ಟ್ಯಾಂಡ್ ಇದೆ. ವುಡನ್ ಸ್ಟ್ಯಾಂಡು, ಕುಡ್ಲು ಮಚ್ಚುಗಳನ್ನ ಇಡೋಕ್ಕೆ. ದೇವ್ರ ಕಟ್ಲೆ, ಕಬ್ಬಿಣದ ಚಿಲ್ಕ, ಇಷ್ಟು ದಪ್ಪ ಇದೆ ನೋಡಿ. ಮನೆ ಒಳಗೆ ಕಂಬ ಇದೆ, ಕಂಬಕ್ಕೆ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಇದು ಕಣಜ. ರಾಗಿ, ಗೋಧಿ, ಅಕ್ಕಿ ಬೆಳೆದಿರೋ ದವಸಗಳನ್ನು ಸ್ಟೋರ್ ಮಾಡೋಕ್ಕೆ. ಕಣಜ ಒಂದು 5 ರಿಂದ 6 ಅಡಿ ಇರ್ಬೋದು. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್.